ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಂಡ್ಯದಲ್ಲಿದ್ದೀನಿ. ಮಂಡ್ಯದ ಅರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ನಿಮಗೆಲ್ಲ ಈ ದೇವರ ದರ್ಶನ ಮಾಡಿಸೋಣ ಅಂತೇಳಿ ಇದೊಂದು ಪುಟ್ಟ ವ್ಲಾಗ್ ನೋಡ್ತಾ ಇದ್ದೀರಲ್ಲ. ಇದೇ ಅರಕೇಶ್ವರ ಸ್ವಾಮಿ ದೇವಸ್ಥಾನ ಮಂಡ್ಯದ ಗುತ್ತಲು ಅಲ್ಲಿದೆ. ಇಲ್ಲಿ ಗುತ್ತಿ ಗಿಡಗಳು ಯಥೇಚ್ಛವಾಗಿ ಬೆಳೀತಾ ಇದ್ರಿಂದ ಈ ಗ್ರಾಮಕ್ಕೆ ಗುತ್ತಲು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆ ಇದನ್ನು ಅರಕೇಶ್ವರ ನಗರ ಅಂತ ಕೂಡ ಕರೀತಾರೆ. ಅರಕೇಶ್ವರ ಸ್ವಾಮಿ ದೇವಸ್ಥಾನ ಮಂಡ್ಯದ ಕ್ಷೇತ್ರಾಧಿಪತಿ ಇದು. ಈ ಮಂಡ್ಯ ಜನತೆಯನ್ನು, ಮಂಡ್ಯ ಕ್ಷೇತ್ರವನ್ನು ಕಾಯ್ತಾ ಇರುವಂಥ ಆರಾಧ್ಯ ದೈವ ನಮ್ಮ ಶ್ರೀ ಅರಕೇಶ್ವರ ಸ್ವಾಮಿ. ಈ ದೇವಸ್ಥಾನದ ಹಿಸ್ಟ್ರಿ ಏನಂದರೆ 1800 ವರ್ಷಗಳ ಹಳೆಯ ಪುರಾತನ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಂದು ದಂತಕಥೆ ಇದೆ. ಏನಂದರೆ ಇಲ್ಲಿನ 1.5 ಕಿಲೋಮೀಟರ್ ದೂರದ ಚಿಕ್ಕೇಗೌಡನ ದೊಡ್ಡಿ ಅಂತಿತ್ತು. ಆ ದೊಡ್ಡಿಯಲ್ಲಿ ಒಬ್ಬ ಮುಖ್ಯಸ್ಥನ ಮನೆಯಿಂದ ಯಾವಾಗಲೂ ಹಸುಗಳನ್ನು ಮೇಯಿಸಲಿಕ್ಕೆ ದನ ಕಾಯೋನು ಬರ್ತಾ ಇದ್ದ. ಮತ್ತು ಎಲ್ಲ ಹಸುಗಳು ಮನೆಗೆ ಸಾಯಂಕಾಲ ಮನೆಗೆ ಹೋಗುವಾಗ ಒಂದೇ ಒಂದು ಹಸು ಮಾತ್ರ ಇಲ್ಲಿ ಆವರ್ಕೆ ಗಿಡಗಳು ತುಂಬಾ ಇತ್ತಂತೆ. ಅಲ್ಲೋಗಿ ಹಾಲನ್ನೆಲ್ಲ ಅಲ್ಲಿ ನೀಡಿ ಮತ್ತೆ ಮನೆಗೆ ಹೋಗ್ತಾ ಇತ್ತಂತೆ. ಮನೇಲಿ ಹಾಲು ಕರೀಲಿಕ್ಕೆ ಹೋದರೆ ಹಾಲು ಬದಲು ರಕ್ತ ಬರ್ತಾ ಇತ್ತಂತೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಆ ಮನೆಯ ಊರಿನ ಯಜಮಾನ ಏನು ಮಾಡ್ತಾನಂತೆ, ಒಂದು ದಿನ ಹಸು ಹಿಂದೆನೇ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಸುವಿನ ಒಡನಾಟಗಳನ್ನೆಲ್ಲ ನೋಡಿಕೊಂಡು ಹಸು ಯಾವಾಗ ಹೋಗಿ ಅಲ್ಲಿ ಹಾಲು ಕರೆದ್ಬಿಟ್ಟು ಬಂತೋ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಆವರ್ಕೆ ಗಿಡಗಳು ತುಂಬ ಇದ್ದಿದ್ದರಿಂದ ಅವನು ಕೊಡ್ಲಿ ತಗೊಂಡು ಎಲ್ಲವನ್ನು ಕಡಿತಾ ಇದ್ದಂತೆ. ಆಗ ಸ್ವಾಮಿಯ ತಲೆಗೆ ಏಟು ಬಿದ್ದು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರಕೇಶ್ವರ ಸ್ವಾಮಿಯ ತಲೆ ಚಿಪ್ಪು ಉರುಳ್ಕೊಂಡು ಹೋಗ್ಬಿಡ್ತಂತೆ. ನಂತರ ಅವನಿಗೆ ಪ್ರಜ್ಞೆ ಏನೋ ತಪ್ಪಂತೆ. ಆಗ ಸ್ವಾಮಿ ಅವನಿಗೆ ಕನಸಿನಲ್ಲಿ ಬಂದು, ಇಲ್ಲಿ ನಾನು ನೆಲೆಗೊಂಡಿದ್ದೀನಿ, ಇಲ್ಲೊಂದು ದೇವಸ್ಥಾನ ಕಟ್ಟಿ ಅಭಿವೃದ್ಧಿ ಮಾಡುವಂತ ಏನೋ ಹೇಳಿದಾಗೆ ಅವನಿಗೆ ಕನಸು ಕಾಣ್ತಂತೆ. ಮತ್ತು ಅವನು ಎಚ್ಚರಗೊಂಡಾಗ ಅಲ್ಲಿ ಯಾರೂ ಇರಲಿಲ್ವಂತೆ. ತದನಂತರ ಅವನು ಊರಿನವ್ರಿಗೆಲ್ಲ ತಿಳಿಸಿ ಅಲ್ಲೊಂದು ದೇವಸ್ಥಾನದ ಗರ್ಭಗುಡಿಯನ್ನು ಕಟ್ಟಿಸಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ಹಾಗೆ ಆ ಊರಿನ ಮುಖ್ಯಸ್ಥ ಇದ್ರಲ್ಲ, ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರಲ್ಲ, ಅವರ ಮನೆತನದಿಂದ ಇಲ್ಲಿ ನವರಾತ್ರಿ ಪೂಜೆ, ಮೊದಲನೇ ಪೂಜೆ ಅವ್ರ ಮನೆತನದಿಂದನೇ ಮುಂದುವರ್ದ್ಕೊಂಡು ಹೋಗಿದೆ. ಹೀಗೆ ಅರಕೇಶ್ವರ ಸ್ವಾಮಿ ತಲೆ ಚಿಪ್ಪು ಕಟ್ಟಾಯಿತು ಅಂತ ಹೇಳಿದ್ನಲ್ಲ, ಅದು ಉಳ್ಕೊಂಡೋಗಿ ಇಲ್ಲೇ ಹತ್ರ ಒಂದು 2 ಕಿಲೋಮೀಟರ್ ಹತ್ತಿರದ ವರ್ಲ್ಡ್ ಸರ್ಕಲ್ ಅಂತ ಇದೆ. ಹೊಳಲು ಸರ್ಕಲಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಅಲ್ಲೂ ಕೂಡ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೀವೇನಾದರೂ ಮಂಡ್ಯ ಕಡೆ ಬಂದರೆ ಒಮ್ಮೆ ಅರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ, ನಂತರ ಹೊಳಲು ಸರ್ಕಲ್ಗೆ ಹೋಗಿ ಅಲ್ಲೂ ಕೂಡ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಅರಕೇಶ್ವರ ಸ್ವಾಮಿ ಯಾವತ್ತೂ ಬೇಡಿದ್ದ ಭಕ್ತರನ್ನು ನಿರಾಸೆ ಮಾಡೇ ಇಲ್ಲ. ದೇವಸ್ಥಾನದ ವಿಶೇಷತೆ ಏನಂದರೆ, ಚರ್ಮ ಕಾಯಿಲೆ ಇರೋರಿಗೆ ಪೂಜೆ ಮಾಡಿ ಅಲ್ಲಿ ಗಂಧದ ಒಂದು ದೇವರಿಗೆ ಮಾಡಿರುವಂಥ ಗಂಧದ ಅಭಿಷೇಕದ ಪ್ರಸಾದವನ್ನು ನೀಡ್ತಾರೆ. ಅದನ್ನು ಹಚ್ಕೊಳ್ಳೋದ್ರಿಂದ ಚರ್ಮ ಕಾಯಿಲೆಗೆ 100ಕ್ಕೆ 100ರಷ್ಟು ಗುಣಮುಖರಾಗಿರೋರು ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಮೊದಲೆಲ್ಲ ಹಾವೇನಾದರೂ ಕಚ್ಚಿದ್ರೆ ಯಾರಿಗಾದ್ರೂ ಅವರನ್ನು ಕರೆದುಕೊಂಡು ಬಂದು ಈ ದೇವಸ್ಥಾನದ ಬಳಿ ಮಲಗಿಸಿ ಹೋಗ್ಬಿಡ್ತಾ ಇದ್ರಂತೆ. ಬೆಳಗಾಗೋಷ್ಟರಲ್ಲಿ ಅವರು ಎದ್ದು ನಾರ್ಮಲ್ ಆಗೇ ಊರು ಸೇರ್ಕೋತಾ ಇದ್ರಂತೆ. ಇದೊಂದು ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಹಾವು ಕಚ್ಚಿರೋರ್ನು ಕೂಡ ಅರಕೇಶ್ವರ ಸ್ವಾಮಿ ಗುಣಮುಖ ಮಾಡ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ಕೂಡ ಇದೆ. ಇನ್ಯಾಕೆ ತಡ, ನೀವೇನಾದರೂ ಮಂಡ್ಯ ಕಡೆ ಹೋದರೆ ಅರಕೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ. ನೋಡ್ತಾ ಇದ್ದೀರಲ್ಲ ಮೇಲೆ, ಈ ಬಲಗಡೆ ಹೂ ಪ್ರಸಾದ ನನಗೆ ಬಿತ್ತು, ಹಾಗಾಗಿ ಅವ್ರು ನನಗೆ ಕೊಟ್ಟರು. ತುಂಬಾ ಖುಷಿಯಾಯಿತು. ಈ ವ್ಲಾಗ್ ನಿಮಗೆಲ್ಲ ತೋರಿಸ್ತೆ ಅನ್ನೋ ಒಂದು ಖುಷಿ ಇದೆ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಕೂಡ ಅರಕೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ.